ಯತೋನಂತಶಕ್ತೇರನಂತಾಶ್ಚ ಜೀವಾಃ ಯತೋ ನಿರ್ಗುಣಾದ ಪ್ರಮೇಯಾ ಗುಣಾಸ್ತೆ ಯತೋ ಭಾತಿ ಸರ್ವಂ ತ್ರಿಧಾ ಭೇದ ಭಿನ್ನಂ ಸದಾ ತಂ ಗಣೇಶಂ ನಮಾಮೋ ಭಜಾಮಃ. ಅಭಿಮಾನ ದೇವತೆಯಾಗಿರತಕ್ಕಂಥ ಮಂಗಳಮೂರ್ತಿಯನ್ನು ಮನಸಾ ಸ್ಮರಿಸುತ್ತಾ ಎಲ್ಲ ವೀಕ್ಷಕರನ್ನು ಕೂಡ ಪ್ರೀತಿಪೂರ್ವಕವಾಗಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಧಾರ್ಮಿಕ ದಿನ ಭವಿಷ್ಯಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಲ್ವೇ? ಎಂದಿರಂತೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿತ್ಯ ಪಂಚಾಂಗವನ್ನು ತಿಳಿಯೋಣ. ನೋಡಿ, ಇವತ್ತಿನ ದಿವಸ 21/3/2023 ಮಂಗಳವಾರ, ಶುಭಕೃತ್ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯ ತಿಥಿಯುಕ್ತವಾಗಿದ್ದರೆ ಪೂರ್ವ ಭಾದ್ರಪದ ನಕ್ಷತ್ರಯುಕ್ತವಾಗಿರುವಂಥದ್ದು. ಹಾಗಿದ್ದರೆ ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ಚಿಂತಿಸೋಣಂತೆ. ನೋಡಿ, ರಾಹುಕಾಲ ಇವತ್ತಿನ ಸರಿಯಾಗಿ ಮಧ್ಯಾಹ್ನ 3:28 ಪ್ರಾರಂಭಗೊಂಡು 4:59 ಪರ್ಯಂತರವಾಗಿದ್ದರೆ, ಇನ್ನು ಗುಳಿಕ ಕಾಲ ಹೇಳುವಂಥದ್ದು ಮಧ್ಯಾಹ್ನ ಸರಿಯಾಗಿ 12:26 ಪ್ರಾರಂಭವಾಗಿ 1:57 ಪರ್ಯಂತರವಾಗಿರುತ್ತೆ. ಇನ್ನು ಯಮಗಂಡ ಕಾಲ ಹೇಳುವಂಥದ್ದು ಬೆಳಿಗ್ಗೆ ಸರಿಯಾಗಿ 9:25 ಪ್ರಾರಂಭವಾಗಿ 10:56 ಪರ್ಯಂತರವಾಗಿರುತ್ತೆ ಅಂತ ಹೇಳ್ತಾ, ಈ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಮೀರಿ ಶುಭವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ, ಶುಭವಾಗಲಿ ಅಂತ ಆಶಿಸ್ತೇವಂತೆ. ಇನ್ನು ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸುವಂತಹ ಒಂದು ಸಮಯ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆರ್ಥಿಕತೆಯಲ್ಲಿ ಖಂಡಿತವಾಗಿ ಇವತ್ತಿನ ದಿವಸ ಕಷ್ಟ ನಷ್ಟಗಳನ್ನೇ ಅನುಭವಿಸ್ತೀರಿ. ಸಾಲದ ಒಂದು ಚಿಂತೆಯೂ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಮಾತಿನಿಂದಲೂ ಕೂಡ ಏನಾದರೂ ಸಮಸ್ಯೆಗೆ ನೀವು ಕಾರಣರಾದೀರಿ ಅಂತ ಹೇಳ್ತಾ, ದೋಷಗಳ ಪರಿಹಾರಾರ್ಥವಾಗಿ ನಾಗದೇವತೆಯ ಪೂಜಾ ಮಾತ್ರದಿಂದ ಶುಭ ಉಂಟಾಗುತ್ತೆ. ಇನ್ನು ವೃಷಭರಾಶಿ. ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಾದಿಗಳು ಉಂಟಾದೀತು. ಸ್ವಂತ ವ್ಯಾಪಾರದಲ್ಲಿ ಹಿನ್ನಡೆ ಯೋಗ ಫಲಗಳನ್ನೇ ಸೂಚಿಸ್ತಾ ಮಕ್ಕಳಿಗಾಗಿ ಅಧಿಕವಾದಂಥ ಒಂದು ಖರ್ಚು ವೆಚ್ಚಗಳನ್ನು ಭರಿಸಲಿಕ್ಕಿದ್ದೀರಿ. ಇನ್ನು ದೋಷಗಳ ಪರಿಹಾರಾರ್ಥವಾಗಿ ದುರ್ಗಾದೇವಿಯ ಪೂಜೆಯಿಂದ ಶುಭ ಉಂಟಾಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ಬಂಧುಗಳಿಂದ ಸಹಾಯ ಸಹಕಾರಗಳನ್ನು ಯಾಚಿಸಲಿಕ್ಕಿದ್ದೀರಿ. ಇನ್ನು ದೈಹಿಕ ಅಸಮತೋಲನತೆಯಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕೂಡ ಎದುರು ಬಂದೀತು ಅಂತ ಹೇಳ್ತಾ, ದೋಷಗಳ ಪರಿಹಾರಾರ್ಥವಾಗಿ ದುರ್ಗಾ ದೇವಾಲಯಕ್ಕೆ ಮಂಗಳ ದ್ರವ್ಯಗಳನ್ನು ಸಮರ್ಪಿಸ್ತಕ್ಕಂಥದ್ರಿಂದ ಶುಭವಾಗುತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮಾನಸಿಕವಾಗಿರತಕ್ಕಂಥ ಒಂದು ಅಸಮಾಧಾನಗಳು ಹೆಚ್ಚಾಗಿರುತ್ತೆ. ಈ ದಿನ ಜಾಗ್ರತೆ. ಇನ್ನು ಅಲಂಕಾರಿಕ ವಸ್ತುಗಳಿಂದ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ಆರ್ಥಿಕವಾದಂಥ ಒಂದು ಒತ್ತಡದಿಂದ ಅನಾರೋಗ್ಯ ಉಂಟಾದೀತು, ಜಾಗ್ರತೆ. ದೋಷಗಳ ಪರಿಹಾರಾರ್ಥವಾಗಿ ಓಂ ದುರ್ಗಾಯೈ ನಮಃ ಈ ಒಂದು ಮಂತ್ರವನ್ನು ಹೇಳಿಕೊಳ್ಳಿ, ಶುಭವಾಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆರೋಗ್ಯ ವ್ಯತ್ಯಾಸದಿಂದ ನಿಮಗೆ ಖಂಡಿತವಾಗಿಯೂ ಸಮಸ್ಯೆಗಳು ಉಂಟಾಗಲಿಕ್ಕಿದ್ದರೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನೇ ಅನುಭವಿಸಲಿಕ್ಕಿದ್ದೀರಿ. ಇನ್ನು ವೈರಿಗಳಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಂತರವನ್ನು ಕಾಪಾಡಿಕೊಳ್ಳಿ ಹೇಳ್ತಕ್ಕಂಥ ಒಂದು ಕಿವಿ ಮಾತನ್ನು ಸೂಚಿಸ್ತಾ, ದೋಷಗಳ ಪರಿಹಾರಾರ್ಥವಾಗಿ ಚಂಡಿಕಾ ಪಾರಾಯಣಾದಿ ಮಾತ್ರದಿಂದ ಶುಭ ಉಂಟಾಗುತ್ತೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆರ್ಥಿಕವಾಗಿ ಹಿನ್ನಡೆ ಯೋಗ ಫಲಗಳನ್ನೇ ಸೂಚಿಸ್ತಾ ಮಾತಿನಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಉಂಟಾದೀತು. ಇನ್ನು ಪ್ರಯಾಣದಲ್ಲಿ ಕೂಡ ಏನಾದರೂ ವ್ಯತ್ಯಾಸಾದಿಗಳು ಕಂಡು ಬಂದೀತು ಅಂತ ಹೇಳ್ತಾ, ದೋಷಗಳ ಪರಿಹಾರಾರ್ಥವಾಗಿ ತುಳಸಿ ಗಿಡಕ್ಕೆ ನೀರನ್ನು ಸಮರ್ಪಿಸಿ ಶುಭವಾಗುತ್ತೆ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ನಿಮ್ಮ ವ್ಯವಹಾರದಲ್ಲಿ ಹಿನ್ನಡೆ ಯೋಗ ಫಲಗಳನ್ನು ಸೂಚಿಸ್ತಾ ಅಧಿಕಾರಿಗಳಿಂದ ಭರವಸೆಯ ಒಂದು ಮಾತುಗಳನ್ನು ಕೇಳ್ಪಡಲಿಕ್ಕಿದ್ದೀರಿ. ಇನ್ನು ದುಶ್ಚಟಗಳಿಂದ ಮಾತ್ರ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳುಂಟಾದೀತು, ಜಾಗ್ರತೆ. ದೋಷಗಳ ಪರಿಹಾರಾರ್ಥವಾಗಿ ದೇವಿಯ ಸನ್ನಿಧಾನದಲ್ಲಿ ದೀಪವನ್ನು ಬೆಳಗಿಸಿ ಶುಭವಾಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸಂಗಾತಿಯಿಂದ ಲಾಭಾಂಶವನ್ನು ಗಳಿಸಿಕೊಳ್ಳಲಿಕ್ಕಿದ್ದರೆ ಕೆಟ್ಟ ಆಲೋಚನೆಗಳು ದೂರವಾಗತಕ್ಕಂಥ ಒಂದು ಶುಭ ದಿನವಾಗಲಿಕ್ಕಿದೆ. ಇನ್ನು ಉದ್ಯೋಗದಲ್ಲಿ ಹಲವು ರೀತಿಯಾದಂಥ ಆನುಕೂಲ್ಯತೆಗಳನ್ನು ಪಡೆದುಕೊಳ್ಳತಕ್ಕಂಥ ಒಂದು ಶುಭ ದಿನವಾಗಲಿಕ್ಕಿದ್ದರೆ ಪಾರ್ವತೀ ದೇವಿಯ ಪೂಜೆಯಿಂದ ಉತ್ತಮವಾದಂಥ ಒಂದು ಫಲ ನಿಮ್ಮ ಪಾಲಿಗೆ ದೊರಕುತ್ತೆ. ಇನ್ನು ಧನುರಾಶಿ. ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಪ್ರಯಾಣದಲ್ಲಿ ಅನುಕೂಲತೆಗಳನ್ನು ಕಂಡುಕೊಳ್ಳಲಿಕ್ಕಿದ್ದೀರಿ. ತಂದೆಯಿಂದ ಸಹಾಯ ಸಹಕಾರಗಳು ದೊರಕುತ್ತೆ. ಇನ್ನು ಉದ್ಯೋಗ ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳ್ತಾ, ದೋಷಗಳ ಪರಿಹಾರಾರ್ಥವಾಗಿ ದುರ್ಗಾ ದೇವಾಲಯಕ್ಕೆ ಮಡಲಕ್ಕಿಯನ್ನು ಸಮರ್ಪಿಸ್ತಕ್ಕಂಥದ್ರಿಂದ ಶುಭವಾಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತಗಳ ಯೋಗ ಫಲಗಳನ್ನೇ ಸೂಚಿಸ್ತಾ ಮಕ್ಕಳ ಭವಿಷ್ಯತ್ತಲ್ಲಿ ಹಿನ್ನಡೆಯ ಸೂಚನೆಗಳನ್ನೇ ಹೇಳ್ತೇನೆ. ಇನ್ನು ಅನಿರೀಕ್ಷಿತವಾದಂಥ ಏನಾದರೂ
ಆಪತ್ತುಗಳು ತಲೆದೋರಿತು, ಜಾಗ್ರತೆ. ದೋಷಗಳ ಪರಿಹಾರಾರ್ಥವಾಗಿ ಲಲಿತಾದೇವಿಯ ಆರಾಧನೆಯನ್ನು ಮಾಡಿ ಶುಭವಾಗುತ್ತೆ. ಇನ್ನು ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸ್ಥಿರಾಸ್ತಿಯಿಂದ ಸ್ವಲ್ಪ ಮಟ್ಟಿಗೆ ಕಷ್ಟಗಳನ್ನೇ ಸೂಚಿಸ್ತಾ ಮಾನಸಿಕವಾದಂಥ ಒಂದು ದೌರ್ಬಲ್ಯತೆಗಳನ್ನು ಕೂಡ ಕಾಣಲಿಕ್ಕಿದ್ದೀರಿ. ಇನ್ನು ದಾಂಪತ್ಯದಲ್ಲಿ ಸಮಸ್ಯೆಗಳು ಕೂಡ ಎದುರು ಬಂದಿತ್ತು ಅಂತ ಹೇಳ್ತಾ ಕೃಷಿಕರಿಗೆ ಹಲವು ರೀತಿಯಾದಂಥ ಅನುಕೂಲತೆಗಳು ಮಾತ್ರ ಖಂಡಿತವಾಗಿಯೂ ದೊರಕುತ್ತೆ. ದೋಷಗಳ ಪರಿಹಾರಾರ್ಥವಾಗಿ ಗಾಯತ್ರಿ ಮಂತ್ರವನ್ನು ಪಠನೆಯನ್ನು ಮಾಡ್ತಕ್ಕಂಥದ್ರಿಂದ ಶುಭ ಉಂಟಾಗುತ್ತೆ. ಇನ್ನು ಕೊನೆಯ ರಾಶಿಯಾಗಿ ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯುಂಟಾಗುತ್ತೆ ಈ ದಿನ. ಇನ್ನು ಅನಗತ್ಯವಾದಂಥ ಒಂದು ಮಾತಿನಿಂದ ಸಮಸ್ಯೆಗಳಾಗಬಹುದು, ಜಾಗ್ರತೆ. ಇನ್ನು ಪತ್ರ ವ್ಯವಹಾರದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಅಮ್ಮನವರಿಗೆ ಪುಷ್ಪಾರ್ಚನೆ ಪೂಜೆಯನ್ನು ಮಾಡ್ತಕ್ಕಂಥದ್ರಿಂದ ಶುಭ ಉಂಟಾಗುತ್ತೆ. ಇನ್ನು ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂಥವರಿಗೆ ಒಂದು ವಿಶೇಷವಾದಂತಹ ಮಂತ್ರೋಪದೇಶವನ್ನು ನೀಡ್ತೇನೆ. ಸಾಧ್ಯವಾದರೆ ಒಂದು ಶ್ಲೋಕವನ್ನು ಅನುಸಂಧಾನವನ್ನು ಮಾಡಿಕೊಳ್ಳಿ. ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಭದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿತಂ ವಿನಾಯಕಂ. ಅಭಿಮಾನ ದೇವತೆಯಾದಂತಹ ವಿನಾಯಕನ ಪೂರ್ಣಾನುಗ್ರಹವಾಗಲಿ. ಸರ್ವೇ ಜನಾ ಸುಖಿನೋ ಭವಂತು ಅಂತ ಆಶಿಸ್ತಾ ವೀಕ್ಷಕರೇ, ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಇಚ್ಛೆಪಟ್ಟಲ್ಲಿ ಬೆಂಗಳೂರಿನಲ್ಲಿ 3 ಕಡೆ ನಮ್ಮದು ಬ್ರ್ಯಾಂಚಸ್ ಇದೆ. ಒಂದು MG ರೋಡ್, ಇನ್ನೊಂದು ಪೀಣ್ಯ, ಮತ್ತೊಂದು ಮಲ್ಲೇಶ್ವರಮಲ್ಲಿ. ಹೆಚ್ಚಿನ ಮಾಹಿತಿಗೋಸ್ಕರವಾಗಿ ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಿಕೊಳ್ಳಿ. ಇನ್ನೊಂದು ಕಿರು ಸೂಚನೆ, ಇದೇ ಪಬ್ಲಿಕ್ ಡಿಜಿಟಲ್ ವಾಹಿನಿಯಲ್ಲಿ ನಮ್ಮ ಇನ್ನೊಂದು ಕಾರ್ಯಕ್ರಮ ಪ್ರತಿನಿತ್ಯ ಪ್ರಸಾರವಾಗುತ್ತೆ. ಅದೇ ಧಾರ್ಮಿಕ ವಿಚಾರಧಾರೆ ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಕೂಡ ನಿಮ್ಮ ಜೀವನಕ್ಕೆ ಉಪಯುಕ್ತವಾದಂತಹ ಹಲವು ವೇದ, ಶಾಸ್ತ್ರ, ಉಪನಿಷತ್ತು, ಪುರಾಣ, ಜ್ಯೋತಿಷ್ಯ ಹೀಗೆ ಹಲವು ವಿಚಾರಧಾರೆಗಳನ್ನೇ ಇಟ್ಟು ಆ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತೇನೆ. ಆ ಒಂದು ಕಾರ್ಯಕ್ರಮವನ್ನು ಕೂಡ ಪ್ರತಿನಿತ್ಯ ತಾವುಗಳು ವೀಕ್ಷಿಸಿ ಹೇಳತಕ್ಕಂಥ ಸೂಚನೆ ಮೇರೆಗೆ ನಾಳೆ ಮತ್ತೆ ತಮ್ಮನ್ನು ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನಂತೆ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.